ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್. ಇವತ್ತು ಸ್ಯಾಟರ್ಡೆ, ಸೊ ನನಗೂ ಲೀವ್ ಇರುತ್ತೆ, ನನ್ನ ಹಸ್ಬೆಂಡ್ಗೂ ಲೀವ್ ಇರುತ್ತೆ. ಸೊ ಇವತ್ತು ಅದಕ್ಕೋಸ್ಕರ ಎದ್ದಿದ್ದು ಲೇಟ್ ಆಯಿತು. ಮತ್ತು ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಹೊಟ್ಟೆ ಹಸುವ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ನೋಡ್ತಾ ಇದೆ. ಸೊ ಅದಕ್ಕೇನೆ ಬೆಲ್ಲ ಟೀ ಮಾಡಿಕೊಂಡು ಚಪಾತಿ ಜೊತೆ ಅದ್ಕೊಂಡು ತಿಂತಾ ಇದ್ದೀನಿ ಗೈಸ್. ನಿಮ್ಮಲ್ಲಿ ಯಾರು ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ ಮದುವೆಗೂ ಮುಂಚೆ ನಾನು ಈ ರೀತಿ ಮಾಡ್ತಾ ಇದ್ದೆ. ಮದುವೆ ಆದಮೇಲೆ 6 ವರ್ಷ ಆಯಿತು ಗೈಸ್ ನಾನು ಈ ಥರ ಮಾಡಿ. 6 ವರ್ಷ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಗೈಸ್. ಮತ್ತೆ ಇದಕ್ಕೆ ಕಡಲೆಪುರಿ ಹಾಕೊಂಡು ತಿಂದ್ರೂ ಇನ್ನೂ ಸೂಪರ್ ಆಗಿರುತ್ತೆ. ಆದರೆ ಇವಾಗ ಚಪಾತಿ ಇತ್ತು, ಸೊ ಅದಕ್ಕೆ ಚಪಾತಿ ಜೊತೆ ತಿಂತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದರೂ ಈ ಥರ ಟ್ರೈ ಮಾಡಿದರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಗೈಸ್. ನಾನು ಮಾರ್ನಿಂಗ್ ಎದ್ದಾಗಲಿಂದ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಿದೆ ಅಂತ ಹೇಳ್ಬಿಟ್ಟು ನಾನು ಮಲಗಿದ್ರೆ ನನ್ನ ಮಗ ಈ ಪೈಪುಗಳನ್ನ ತೊಗೊಂಡು ಬಂದುಬಿಟ್ಟು ನನಗೆ ಮನೆ ಕಟ್ಕೊಡು ಅಂತ ಹೇಳ್ತಿದ್ದಾನೆ. ಲಾಸ್ಟ್ ವೀಕ್ ಹೇಳಿದ್ದೆ, ಸೊ ಅದನ್ನೇ ಇಟ್ಕೊಂಡು ಬಂದುಬಿಟ್ಟು ಕಟ್ಕೊಡು ಅಂತ ಹೇಳ್ತಿದ್ದಾನೆ. ಈ ರೀತಿ ಕಟ್ಕೊಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಗೈಸ್. ಹೇರ್ ಕೇರ್ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಮತ್ತು ಫೇಸ್ ಕೇರ್ ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋ ಹಾಕಿದ್ದೀನಿ. ಸೊ ಅದು ಕೂಡ ನಿಮಗೆ ಯೂಸ್ಫುಲ್ ಆಗ್ಬೋದು. ಸೊ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಗೈಸ್. ನನ್ ಮನೆ ನೋಡ್ಬಾ ಅಣ್ಣ, ನನ್ ಮನೆ ನನಗೂ ನಿಮ್ಗಿಬ್ರಿಗೂ ಜಾಗ ಯಾರು ಅದು ಮಾಡಿದ್ದು ಅಂದ್ರೆ ಅತ್ತೆ ಅಮ್ಮ ರಾತ್ರಿ ತಲೆ ಕೊಚ್ಚಬೇಕು ಆಯ್ತಾ. ನೋಡ ಆ ಕಡೆ ಎಲ್ಲ ಹೋಗ್ಬಾರ್ದು ಅಂತ ಹೇಳಿದ್ವಿ, ಮತ್ತೆ ಹೋಗ್ಬಾರ್ದು ಆ ಕಡೆ. ಇತ್ತೀಚೆಗೆ ಅವನು ನಾವು ಹೇಳಿದ್ದನ್ನ ಕೇಳಲ್ಲ, ಅವ್ನು ಹೇಳಿದ್ದನ್ನೇ ನಾವು ಕೇಳಬೇಕು, ತಲೆ ತಿಂದಾಕ್ಬಿಡ್ತಾನೆ. ಸೊ ಅದಕ್ಕೆ ಸರಿ ಬಿಡು, ಹೇಗಿದ್ರು ಅವನದು ಚಿಕ್ಕಾಸನೆ ಅಲ್ವಾ. ಮತ್ತು ಈ ಪೈಪುಗಳೆಲ್ಲ ಲಾಸ್ಟ್ ಟೈಮ್ ನಮ್ಮದು ವಾರ್ಡ್ರೂಬ್ ಥರ ತರಿಸ್ಕೊಂಡಿದ್ವಿ, ಅದರಲ್ಲಿ ಇತ್ತು ಅಂತ ಹೇಳಿಬಿಟ್ಟು ಅದನ್ನೇ ತೆಗೆದು ಹಾಕ್ತಾಯಿದ್ದೀನಿ. ಸೊ ಅವನಿಗೂ ಆಟ ಆಡೋಕ್ಕೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅಷ್ಟೇ. ಬಟ್ ಆದರೆ ಅದನ್ನು ನೆಕ್ಸ್ಟ್ ಡೇನೇ ತೆಗಿ, ನನಗಿದು ಬೇಡ ಅಂತ ಹೇಳಿದೆ. ಯಾಕಂದರೆ ಅವ್ನು ವಿಂಡೋ ಹತ್ರದಿಂದ ನೋಡಬೇಕಂತ ಎಲ್ಲರೂ, ಅದಕ್ಕೋಸ್ಕರ. ಬಟ್ ಆದರೂ ನಾನು ಹಾಗೆ ಇಡಿಸಿದ್ದೀನಿ. ಬುಜ್ಜಿ ಬಾಯಿಗೆ ತಲೆ ತಿಂಬಿದೆ, ಮಲ್ಕೋಬ ತಲೆ ತಿಂಬಿ ಮಲಕ್ಕೊಡು, ನೀನು ಬ್ಯಾಕ್ ಇಡ್ತೀನಿ. ಮಲ್ಗೋಬ. ಯಾರ್ದು ಮನೆ ಇದು? ಅದು ಆ ಕವರ್ ಇದ್ದು ತೆಗೆದ್ಬಿಟ್ಟು ನೋಡ, ಅದು ಏನಾಗೈತೆ. ಅದು ಒಗದ್ರೆ ಇದಾಗುತ್ತೇನ. ನಿನ್ ಮನ್ಸಿಕ ಹತ್ರ ಸಿಕ್ಕಿರೋದನ್ನ ತಗೊಂಬಂದಿಲ್ಲ ಆಗ್ತಾನಕ್ಕ. ಇನ್ನು ಅಷ್ಟೇ. ಬಾಬು ಕ್ಯಾ ಅಂತ ಇರ್ತಾರೆ ಅವಳು. ಬರ್ತೀನಿ ಅಲ್ಲೇ ಒಂದು ಫೋಟೋ ಪೋಸ್ ಕೊಡಂಗೆ. ಈ ಕಡೆ ನೋಡಿ, ಈ ಕಡೆ ಬೇಗ. ಬಾಬು ಆಗ ಆ ಕಡೆ ಹೋಗ್ಬೇಡ, ಕಿತ್ತೋಗ್ತಾ ಇದ್ದದು. ಆಗ ಸರಿ ಹೋಗಿ ಇಲ್ಲಿಂದ ಒಳಗಡೆಗೆ. ನಾನು ಬರ್ತೀನಿ, ನೀನು ಹೋಗು. ಇವತ್ತು ಈ ಕೆಲಸ ಮಾಡೋ ಅಷ್ಟರಲ್ಲೇ ಲೇಟ್ ಆಗೋಯಿತು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಈವ್ನಿಂಗ್ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ. ಯಾಕೋ ಕಡಿಮೆನೇ ಆಗ್ತಿಲ್ಲ ಹೊಟ್ಟೆ ನೋವು. ನಮ್ಮ ಅತ್ತೆಯವರು ದೃಷ್ಟಿ ಕೂಡ ಹಾಕಿದ್ರು, ಸೊ ಆದರೂ ಕಡಿಮೆ ಆಗಲಿಲ್ಲ. ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಸಡನ್ನಾಗಿ ಎಂತಕ್ಕೆ ಸ್ಟಾರ್ಟ್ ಆಗಿದೆಯೋ ಗೊತ್ತಿಲ್ಲ. ಒಂದು 15 ದಿನದಿಂದ ಹೊಟ್ಟೆಲಿ ಉರಿ ಆಗ್ತಾಯಿತ್ತು, ಬಟ್ ನಾನು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಬಟ್ ಇವತ್ತು ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಿತ್ತು. ಮಾರ್ನಿಂಗ್ ಹೇಳಿದ್ನಲ್ವಾ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೋಸ್ಕರ ಇವಾಗ ಬಂದಿದ್ದೆ ಹಾಸ್ಪಿಟಲ್ಗೆ. ಅವ್ರು ಏನು ಹೇಳಿಲ್ಲ, ಮೇ ಬಿ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಮತ್ತೆ ಸಿರಪ್ ಬರ್ಕೊಟ್ಟಿದ್ದಾರೆ. ಹಾಗೆ ನಾಳೆ ಪಾಪುದು ಅಮ್ಮ ಇಟ್ಟಿತ್ತಲ್ವಾ, ಅದಕ್ಕೆ ದೇವ್ರ ಪೂಜೆ ಮಾಡ್ಕೊಂಡು ಬರ್ಬೇಕು. ಅದಕ್ಕೆ ಸೀರೆ ಎಲ್ಲ ತಗೊಂಡು ಹೋಗ್ಬೇಕು. ಇವಾಗ ಹೋಗ್ಬೇಕಾದ್ರೆ ಹಾಗೆ ಸೀರೆ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತೀವಿ. ಪಾಪುಗೆ ಅಮ್ಮ ಅಟ್ಟಿ ಇಲ್ಲ ಅಂದರೂ ಒಂದು 25 ದಿನದ ಮೇಲೇ ಆಯಿತು. ಬಟ್ ಆದರೆ ನಾನು ಸೀರೆ ಇಟ್ಟು ಪೂಜೆ ಮಾಡ್ಕೊಂಡು ಬಂದಿರಲಿಲ್ಲ. ಅಫ್ಕೋರ್ಸ್ 9ನೇ ದಿನದ ಪೂಜೆ ಮಾಡೋಣ ಅನ್ನೋ ದಿನವೇ ನಮ್ಮ ರಿಲೇಟಿವಲ್ಲಿ ಒಬ್ಬರು ಸತ್ತೋಗ್ಬಿಟ್ರು. ಸೊ ನಮಗೆ 11 ದಿನದ ಅಂಟಿತ್ತು. ಸೊ ಅದಕ್ಕೆ ನಾನು ಎಲ್ಲೂ ಹೋಗಿರಲಿಲ್ಲ ಪೂಜೆ ಮಾಡ್ಕೊಂಡು ಬರೋದಕ್ಕೆಲ್ಲನೂ. ಅದಕ್ಕೋಸ್ಕರ ನಮ್ಮ ಅತ್ತೆಯವರು ಕೂದಲೆಲ್ಲ ಕಟ್ ಮಾಡಿಸ್ಬೇಕಿತ್ತಮ್ಮ, ಅವಾಗ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದರು. ಸೊ ಅದಕ್ಕೆ ಪಾಪುಗೂ ಅಷ್ಟೇ ಕೂದಲು ತುಂಬಾ ಬೆಳೆದ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಸೀರೆ ತೊಗೊಳ್ತಾ ಇದ್ದೀನಿ. ಈ ಒಂದು ಸೀರೆನ ಸೆಲೆಕ್ಟ್ ಮಾಡಿದೆ. ನನ್ನ ಹತ್ರ ನಮ್ಮ ಅತ್ತೆ ಹತ್ರ ಇಬ್ಬರೇ
ಇಬ್ಬರ ಹತ್ರನೂ ಈ ಕಲರ್ ಇಲ್ಲ ಅನ್ನಿಸ್ತು. ಸೊ ಅದಕ್ಕೆ ಹಾಗೆ ನಮ್ಮ ಪಾಪು ಬರ್ತಡೆಗೆ ಒಂದು ಡ್ರೆಸ್ ತೊಗೋಬೇಕು ಅಂತ ಹೇಳಿದ್ನಲ್ವ, ಇಲ್ಲೇ ತುಂಬ ಸಾಫ್ಟಾಗಿತ್ತು. ಸೊ ಅದಕ್ಕೆ ಈ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಮನೆಗೆ ಬಂದಿದ್ದಾದಮೇಲೆ ನನಗೆ ಹೇಳ್ದಂಗೆ ಹೊಟ್ಟೆ ನೋವ್ತಿತ್ತು. ಸೊ ಅದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಊಟ ಎಲ್ಲ ಮಾಡಿಬಿಟ್ಟು ಮೈಂಡ್ ಸ್ವಲ್ಪ ಡೈವರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಬಂದೆ. ನಾನು ಪ್ಯಾರಾಚೂಟ್ ಆಯಿಲ್ನೇ ಸಾಮಾನ್ಯವಾಗಿ ಯೂಸ್ ಮಾಡೋದು. ಪ್ಯಾರಾಚೂಟ್ ಆಯಿಲ್ ಜೊತೆಗೆ ಸ್ವಲ್ಪ ಹರಳೆಣ್ಣೆ ಹಾಕ್ಕೊಂಡು ರೋಸ್ಮೆರಿ ಲೀವ್ಸ್ ಇತ್ತು ನನ್ನ ಹತ್ರ, ಸೊ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಿಮ್ಮ ಹತ್ರ ಏನಾದರೂ ಆಲ್ಮಂಡ್ ಆಯಿಲ್ ಇದ್ದರೆ ಆಲ್ಮಂಡ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ತಿಲ್ಲ. ಬಟ್ ಆಲಿವ್ ಆಯಿಲ್ ಇತ್ತು ನನ್ನ ಹತ್ರ, ಅದಕ್ಕೆ ಆಲಿವ್ ಆಯಿಲ್ನ 1.5 ಕಪ್ ಅಂದರೆ ಮುಚ್ಚಳ ಇರುತ್ತಲ್ವ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದೆಲ್ಲ ಸೀದೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಬಿಸಿ ಆಗೋದಕ್ಕೆ ಬಿಡಿ. ಬಟ್ ನೀವು ಬಿಸಿ ಮಾಡ್ಕೋಬೇಕಾದ್ರೆ ನೆನಪಿಟ್ಕೊಳ್ಳಿ, ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ನೋಡಿ ಈ ರೀತಿ ಆಗುತ್ತೆ. ಈ ರೀತಿ ಕಂಪ್ಲೀಟಾಗಿ ಆದಮೇಲೆ ಆರಿಸ್ಕೊಬಿಡಿ. ಫುಲ್ಲು ಆರಿದಾದ್ಮೇಲೆ ಇದನ್ನು ಸೋದಿಸ್ಕೊಂಡು ತಲೆಗೆ ಅಪ್ಲೈ ಮಾಡಿ. ತಲೆಗೆ ನೀವು ಆಯಿಲ್ ಅಪ್ಲೈ ಮಾಡೋಕ್ಕೂ ಮುಂಚೆ ತಲೆನ ಬಾಚ್ಕೊಳ್ಳಿ. ಸೊ ತಲೆಗೆ ಆಯಿಲ್ ಅಪ್ಲೈ ಆದಮೇಲೆ ಯಾವುದೇ ಕಾರಣಕ್ಕೂ ತಲೆ ಬಾಚೋಕ್ಕೆ ಹೋಗಬೇಡಿ ಗೈಸ್, ಆವಾಗ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಸಿಕ್ಕೆಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ನೀವು ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ ಆಯಿಲ್ನ, ಇದನ್ನು ನೀವು ಅಪ್ಲೈ ಮಾಡಿ. ನೀವು ಕೊಬ್ಬರಿ ಎಣ್ಣೆ, ಆಲಿವ್ ಆಯಿಲು ಮತ್ತು ಆಲ್ಮಂಡ್ ಆಯಿಲ್ ಯಾವುದೇ ಆಯಿಲ್ ಯೂಸ್ ಮಾಡಿ, ಅದರ ಜೊತೆಲಿ ಮೆಂತೆ ಕಾಳು ಅಥವಾ ಕರಿಬೇವಿನ ಸೊಪ್ಪು ಆ ರೀತಿ ಯಾವುದಾದ್ರು ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಅಪ್ಲೈ ಮಾಡಿ. ಸೊ ಆವಾಗ ಏರ್ ಗ್ರೋತ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಹೇರ್ ಲಾಸ್ ಏನಾದರೂ ಆಗ್ತಾಯಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಹೇರ್ ಶೈನಿಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ವೀಕ್ಲಿ 3 ಟೈಮ್ಸ್ ಆಯಿಲ್ ಅಪ್ಲೈ ಮಾಡಿ. ಸೊ ಅದರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ಬೋದು. ಮತ್ತು ನೀವು ಹೇರ್ಗೆ ಆಯಿಲ್ ಅಪ್ಲೈ ಮಾಡಿದ್ದಾದಮೇಲೆ ನಿಮ್ಗೆ ಏನಾದರೂ ಅಲರ್ಜಿ ಇಲ್ಲ ಅಂದರೆ ಅಲೋವೆರಾ ಜೆಲ್ನ ಕೂಡ ಅಪ್ಲೈ ಮಾಡ್ಕೋಬೋದು. ನನಗೆ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ನಾನು ಅಪ್ಲೈ ಮಾಡಲಿಲ್ಲ ಅಷ್ಟೇ. ಸೊ ಈ ರೀತಿ ಕೂದಲನ್ನೆಲ್ಲ ಮುಂದೆ ಹಾಕ್ಕೊಂಡು ಈ ರೀತಿ ಆಯಿಲೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿ. ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಬುಡಕ್ಕೆ ಕ್ಲೀನಾಗಿ ಆಯಿಲ್ನ ಅಪ್ಲೈ ಮಾಡಬೇಕು. ಸೊ ಈ ರೀತಿ ಒಂದು ಸ್ಮಾಲ್ ಮಸಾಜ್ ಕೊಟ್ಟು ಯಾವುದೇ ರೀತಿ ಬಾಚಣಿಗೆಯಲ್ಲಿ ಬಾಚ್ಕೊಳ್ದಿರ ಸುಮ್ಮನೆ ಜಡೆನ ಹರ್ಲ್ಕೊಳ್ಳಿ, ಅಂದರೆ ಜಡೆ ಹಾಕ್ಕೊಳ್ತೀವಲ್ವ ಆ ರೀತಿ ಹಾಕ್ಕೊಳ್ಳಿ ಅಷ್ಟೇ, ಮುಗಿಯುತ್ತೆ. ಸೊ ಈ ರೀತಿ ಹೇರ್ ಪ್ಯಾಕ್ನ ಹಾಕೋದ್ರಿಂದ ನಿಮ್ಮ ಹೇರ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ನಾನು ಹೇರ್ ಪ್ಯಾಕ್ಸ್ ಆಗಿರ್ಬೋದು, ಹೇರ್ ಆಯಿಲಿಂಗು ಇನ್ನು ಮುಂದೆ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಗೈಸ್. ನನ್ನ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ನೋಡಿ ಈ ರೀತಿ ಜಡೆ ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಏರ್ಗೆ ಅಪ್ಲೈ ಮಾಡಿದ್ದಾಯ್ತಲ್ವ, ಸೊ ಫೇಸಿಗೆ ಸ್ವಲ್ಪ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಕೂಡ ನಾನು ಹಾಕ್ಕೊಳ್ತೀನಿ. ಫಸ್ಟು ಇದನ್ನೆಲ್ಲ ನೋಡಿ ಆಮೇಲೆ ಅದು ಹೇಗೆ ಹಾಕ್ಕೊಳ್ತೀನಿ ಅಂತ ನೋಡಿ ಗೈಸ್. ನಾನು ಲಾಸ್ಟ್ ಟೈಮ್ ಲಿಖಿತ್ ಅವ್ರ ಮದುವೆಗೆ ಹೋದಾಗ ಎವರ್ ಯೂತ್ ಅವ್ರದ್ದು ನಾನು ಪೀಲ್ ಮಾಸ್ಕ್ ತೊಗೊಂಡು ಬಂದಿದ್ದೆ. ಸೊ ಅದು ಇನ್ನೂ ಒಂದು ಪ್ಯಾಕೆಟ್ ಇತ್ತು, ಅದಕ್ಕೆ ಸರಿ ಆಯಿತು ಇದನ್ನೇ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಅಪ್ಲೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉರಿ ಅನ್ನಿಸ್ತು. ಸೊ ಅದಾದಮೇಲೆ ಸರಿ ಹೋಯಿತು, ಏನೂ ತೊಂದರೆ ಇಲ್ಲ. ಈ ರೀತಿ ಫುಲ್ಲು ಪ್ಯಾಕ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಒಂದು 10-15 ನಿಮಿಷ ಅಥವಾ 20 ನಿಮಿಷ ಬಿಟ್ಟು ಪೀಲ್ ಮಾಡೋದಷ್ಟೇ. ನೋಡಿ ಈ ರೀತಿ ಡ್ರೈ ಆಗಿದ್ದಾದಮೇಲೆ ಈ ರೀತಿ ಪೀಲ್ ಮಾಡೋದು. ನಾನು ಈ ರೀತಿ ಮಾಸ್ಕ್ ಹಾಕ್ಕೊಂಡು ಇದನ್ನು ತೆಗಿತಾ ಇದ್ದರೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗನ ರಿಯಾಕ್ಷನ್ ನೋಡಬೇಕು ಹೇಗಿತ್ತು ಗೊತ್ತಾ. ಒಳ್ಳೆ ಇದು ಬೆಕ್ಕು ಹಾಲು ಕದಿಯಕ್ಕೆ ಬಂದಾಗ ಬೆಕ್ಕು ನೋಡುತ್ತಲ್ವ ಗೈಸ್, ಆ ರೀತಿ ನೋಡ್ತಾ ಇದ್ರು. ಅವರಿಬ್ಬರೇ ಸಾಕು ನನ್ನ ಮಾನ ಮರ್ಯಾದೆ ತೆಗಿಯೋದಕ್ಕೆ ಯಾವಾಗ್ಲೂ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ. ಅವರಪ್ಪ ಹೇಳ್ತಾಯಿದ್ರು, ನೋಡು ಗೊಗ್ಗ ಇದ್ದಂಗಿದೆ ಅಮ್ಮ ಅಂತ ಹೇಳಿಬಿಟ್ಟು. ಅದಕ್ಕೆ ಅವನು ಹಂಗೆ ಬೆಕ್ಕು ಥರ ನೋಡ್ತೈತೆ, ಕಳ್ಳ ಬೆಕ್ಕು ಥರ. ಆ ಕ್ಲಿಪ್ನೂ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ಈ ಒಂದು ಪ್ಯಾಕ್ಸ್ನ ನೀವು ರೆಗ್ಯುಲರಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಗೈಸ್, ಅವ್ರಿಗೂ ಕೂಡ ಯೂಸ್ ಆಗ್ಬೋದು ಹೇರ್ ಕೇರ್ ರೊಟೀನ್ ಎಲ್ಲನೂ. ಸೊ ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಆವಾಗವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಆಯಿಲ್ ಪ್ಯಾಕು, ಹೇರ್ ಪ್ಯಾಕ್ ಎಲ್ಲ ನೋಡ್ತಾ ಇರಿ ಗೈಸ್. ಥ್ಯಾಂಕ್ ಯು ಸೋ ಮಚ್.